ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನು ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ಪವಿತ್ರಾತ್ಮನೇ, ವಾಕ್ಯವನ್ನು ಬೋಧಿಸುವ ನನಗೂ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನನ್ನ ಸಂಗಡವಿದ್ದು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಮಾತನಾಡಲು ಬೇಕಾದ ಎಲ್ಲ ಸಹಾಯ ಕೊಟ್ಟು ನನ್ನನ್ನು ನಡೆಸು. ಕೊನೆಯವರೆಗೂ ನಿನ್ನ ಪ್ರಸನ್ನತೆಯಲ್ಲಿ ನನ್ನನ್ನು ನಡೆಸೆಂದು ಬಿಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಹೋದ ವಾಕ್ಯದ ಧ್ಯಾನದಲ್ಲಿ ಆತ್ಮನಿಂದ ಪ್ರಾರ್ಥನೆ ಮಾಡೋದು, ಪ್ರೇಯಿಂಗ್ ಇನ್ ಸ್ಪಿರಿಟ್ ಅಂತ ಇದನ್ನು ಧ್ಯಾನಿಸ್ತಾ ಬಂದಿದ್ದೆವು. ತೀತನ ಪುಸ್ತಕದಿಂದ ತೀತನ ಪತ್ರಿಕೆಯಿಂದ ಈ ವಾಕ್ಯ, ನೀವು ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡಿರಿ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿರಿ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡಿದ್ದೆವು. ಇದರ ವಿಷಯದಲ್ಲಿ ನಾವು ನೋಡಿದ್ದೆವು, ನಾವೆಲ್ಲ ಆತ್ಮಿಕ ಕಾರ್ಯಗಳನ್ನು ಆತ್ಮಭರಿತರಾಗಿಯೇ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟು ಅನೇಕ ವಾಕ್ಯಗಳನ್ನು ನಾವು ನೋಡಿದ್ದೇವೆ. ಉದಾಹರಣೆ, ಆತ್ಮಭರಿತರಾಗಿ ನಡೆಯಬೇಕು, ಆತ್ಮಭರಿತರಾಗಿ ಆಡಬೇಕು, ಎಲ್ಲ ವಿಷಯಗಳನ್ನು ನಾವು ನೋಡಿದ್ದೇವೆ. ಯಾಕೆ ನಾವು ಮೊನ್ನೆ ಭಾಳ ಅಗತ್ಯವಾಗಿ ಅನ್ಯ ಭಾಷೆ ಅಥವಾ ವಾಣಿಗಳನ್ನಾಡುವ ವರ, ಇದರ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಧ್ಯಾನಕ್ಕೆ ನಾವು ಒತ್ತು ಕೊಟ್ಟಿದ್ದೆವು. ಯಾಕೆಂದರೆ ಅನೇಕ ಜನರಲ್ಲಿ, ಅನೇಕ ವಿಶ್ವಾಸಿಗಳಲ್ಲಿ ಒಂದು ಗೊಂದಲ ಇದೆ. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡೋದೆಂದರೆ ಅನ್ಯ ಭಾಷೆಯಲ್ಲಿ ಮಾಡುವುದು ಅಥವಾ ವಾಣಿಗಳ ಮೂಲಕ ಪ್ರಾರ್ಥನೆ ಮಾಡುವುದೆಂಬ ಈ ಗೊಂದಲಕ್ಕೆ ನಾವು ದೇವರ ವಾಕ್ಯದಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯದಲ್ಲಿ ನಾವು ಅದನ್ನು ವಾಕ್ಯಗಳನ್ನು ನೋಡಿದ್ದೆವು. ನಾವು ಸುಮಾರು 16ನೇ ವಾಕ್ಯ ತನಕ ಬಂದಿದ್ದೇವೆ. ಅಲ್ಲಿ ವಾಣಿಗಳನ್ನು ಆಡುವ ವರ ಖಂಡಿತವಾಗಿ ಒಳ್ಳೆಯದು, ಆದರೆ ಅದರ ಅರ್ಥ ಹೇಳುವ, ಅರ್ಥವನ್ನು ತಿಳ್ಕೊಳ್ಳೋ ಕೂಡ ವರಕ್ಕೋಸ್ಕರ ಬೇಡಬೇಕು. ಯಾಕೆಂದರೆ ಆಗ ಹೆಚ್ಚು ಫಲದಾಯಕವಾಗಿ ಪ್ರಾರ್ಥನೆ ಮಾಡಲಿಕ್ಕೆ, ದೇವರನ್ನು ಸ್ತುತಿಸಲಿಕ್ಕೆ ಆಗ್ತದೆ ಅಂತ ನಾವು ನೋಡಿದೆವು. ಈಗ ಮುಂದಕ್ಕೆ 14 ವಾಕ್ಯಗಳನ್ನು ಮುಂದಕ್ಕೆ ನೋಡೋಣ. ಅದೇ ರೀತಿಯಾಗಿ ನೋಡಿ, 15ನೇ ವಾಕ್ಯ ಕೊನೆಯ ಭಾಗದಿಂದ ನೋಡಿರಿ. 15, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದಲೂ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದ ಇರುವುದರಿಂದ ನೀನು ಮಾಡುವ ಕೃತಜ್ಞ ಸ್ತುತಿಗೆ ಅವನು ಆಮೇನ್ ಎಂದು ಹೇಗೆ ಹೇಳಾನು? ನೀನಂತೂ ಚೆನ್ನಾಗಿ ಕೃತಜ್ಞತಾ ಸ್ತುತಿ ಮಾಡುತ್ತೀ, ಹೌದು, ಆದರೆ ಬೇರೊಬ್ಬನು ಭಕ್ತಿವೃದ್ಧಿ ಹೊಂದುವುದಿಲ್ಲ. ನಾನು ನಿಮ್ಮೆಲ್ಲರಿಗಿಂತಲೂ, ನೋಡಿ ಇಲ್ಲಿ ಹಾಡುವುದು ಕೂಡ ಅನ್ಯ ಭಾಷೆಯಲ್ಲಿ ವಾಣಿಗಳ ಮೂಲಕ ಹಾಡುವುದು ಕೂಡ ಇದೆ, ಆದರೆ ಅದನ್ನು ಕೂಡ ಬುದ್ಧಿಯಿಂದ, ಅಂದರೆ ಅದನ್ನು ಅರ್ಥ ಆಗುವ ರೀತಿಯಲ್ಲಿ ಅಥವಾ ಆ ವರ ಹಾಡುವ ಅನ್ಯ ವಾಣಿಗಳ ಮೂಲಕ ಹಾಡುವವರು ಅದರ ಅರ್ಥವನ್ನು ಕೂಡ ತಿಳಿಪಡಿಸುವಂತೆ, ದೇವರಿಗೆ ಇಂಟರ್ಪ್ರಿಟೇಷನ್ ಆಗುವಂತೆ ಅದನ್ನು ಅರ್ಥ ಮಾಡಿಕೊಳ್ಳುವ ವರವನ್ನು ಕೂಡ ಬೇಡಬೇಕಂತ ನಾವು ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಈಗ ಪೌಲನು ಹೇಳ್ತಾನೆ, ಅದನ್ನು ಇನ್ನೊಬ್ಬನಿಗೆ ಅದರಿಂದ ಲಾಭವೇನು? ನೋಡಿ, ನಾವು ಸಭೆಯಾಗಿ ಕೂಡಿ ಬರುವಾಗ ಅಥವಾ ಮನೆಯಲ್ಲೇ ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಯಾಕೆ ಗಟ್ಟಿಯಾಗಿ ಮಾಡ್ತೇವೆ? ನಮ್ಮ ಪ್ರಾರ್ಥನೆಯ ಇತರರು ಆ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪ್ರಾರ್ಥನೆಯಿಂದ ಅವರು ತಮ್ಮ ಪ್ರಾರ್ಥನೆಯಲ್ಲಿ ಒಟ್ಟಿಗೆ ಆಗಿ ಪ್ರಾರ್ಥನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾವು ಪ್ರಾರ್ಥನೆ ಮಾಡಿದ್ದು ಅವರಿಗೆ ಅರ್ಥ ಆಗೋದಿಲ್ಲದ್ರೆ ಅವು ಒಟ್ಟಿಗೆ ಸೇರಿ ಇಬ್ಬರು ಬೇಕಾದ್ರೆ ಆಗಲಿ, ಒಂದು ಕುಟುಂಬದಲ್ಲಿ ಇಬ್ಬರು ಸೇರಿ ಪ್ರಾರ್ಥನೆ ಮಾಡೋರಾಗಲಿ, ಒಬ್ಬನು ಪ್ರಾರ್ಥನೆ ಮಾಡಿದ್ದು ಇನ್ನೊಬ್ಬನಿಗೆ ಅರ್ಥ ಆಗೋದಿಲ್ಲದ್ರೆ ಅದು ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಅದಕ್ಕಾಗಿ ಪೌಲನು ಇದರ ವಿಷಯದಲ್ಲಿ ಈ ಗೊಂದಲಗಳು ಉಂಟಾಗ್ತವೆಂಬ ವಿಷಯದಲ್ಲಿ ಸ್ಪಷ್ಟವಾಗಿ ಅದನ್ನು ಇಲ್ಲಿ ಹೇಳಿದ್ದಾನೆ. ನೋಡಿ, ಇಲ್ಲಿ ಪೌಲನು ಏನು ಹೇಳ್ತಾನೆ ನೋಡಿ, ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆಂಬುದು ದೇವರನ್ನು ಕೊಂಡಾಡುತ್ತೇನೆ. ನೋಡಿ, ನಿಮಗಿಂತ ಹೆಚ್ಚು ಪೌಲನಿಗೆ ಕೂಡ ಆ ವರ ಇತ್ತು, ಇನ್ನೂ ಹೆಚ್ಚಾಗಿ ವಾಣಿಗಳನ್ನು ಅವನು ಆಡುತ್ತಿದ್ದ. ಆದರೆ ನೀವು ಎಲ್ಲಿ ಕೂಡ ದೇವರ ವಾಕ್ಯದಲ್ಲಿ ಅವನು ಸಭೆಯಲ್ಲಿ ಅಥವಾ ಸಾರ್ವಜನಿಕವಾಗಿ ಆ ವಾಣಿಗಳನ್ನು ಆಡುವ ವರವನ್ನು ಎಲ್ಲಿ ಕೂಡ ಉಪಯೋಗಿಸಿದ್ದು ನಾವು ದೇವರ ವಾಕ್ಯದಲ್ಲಿ ಕಾಣುವುದಿಲ್ಲ. ಈಗ ಅವನಿಗೆ ಇಷ್ಟು ಹೆಚ್ಚು ವರಗಳಿತ್ತು, ಆದರೂ ಅದನ್ನು ಅವನು ಉಪಯೋಗ ಮಾಡಲಿಲ್ಲ. ಯಾಕೆ ಅಂತ ಹೇಳ್ತಾನೆ ಅಲ್ಲಿ ನೋಡಿ, ವಾಣಿ ದೇವರನ್ನು ಕೊಂಡಾಡುತ್ತೇನೆ,
ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನಾಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ನೋಡಿ, ಪೌಲನಿಂದ ಯಾಕೆಂದರೆ ಇತರರಿಗೆ ಅರ್ಥ ಆಗುವ ರೀತಿಯಲ್ಲಿ ಮಾಡಿದರೆ ಅದು ನನಗೆ ಇಷ್ಟ. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಿ. ನೋಡಿ, ಈ ಎಲ್ಲ ಆತ್ಮಿಕ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಇನ್ನೂ ಶಿಶುಗಳಾಗಬೇ ಬೆಳೆಯಿರಿ, ಆತ್ಮಿಕ ರೀತಿಯಲ್ಲಿ ಬೆಳೆಯಿರಿ ಅಂತ ಹೇಳ್ತಾನೆ. ಅನ್ಯ ಭಾಷೆಯವರ ಮೂಲಕವಾಗಿಯೂ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತನಾಡುವೆನು, ಆದರೂ ಅವರು ನನ್ನ ಮಾತಿಗೆ ಕಿವಿಗೊಡುವುದಿಲ್ಲವೆಂದು ಕರ್ತನು ಹೇಳುತ್ತಾನೆಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಗಾಗಿದೆ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನೀವು ತಿಳ್ಕೊಳ್ಳಬೇಕು. ನೋಡಿ, ನಂಬೋರಿಗೆ ಸಭೆಯಾಗಿ ನಾವು ಯಾರು ನಂಬುವವರು ನಾವು ಕೂಡಿ ಬರ್ತೇವೆ. ಆ ಸಮಯದಲ್ಲಿ ವಾಣಿಗಳನ್ನಾಡುವ ಅಗತ್ಯ ಇಲ್ಲ, ಅದರ ಅರ್ಥ ಹೇಳುವವನು ಇಲ್ಲದ್ರೆ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ನಂಬೋರಿಗೆ ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ ಅಂತ ಎಲ್ಲರಿಗೂ ಗೊತ್ತುಂಟು. ನೋಡಿ, ಈಗ ಪವಿತ್ರಾತ್ಮ ಭರಿತರಾಗಿ ಈ ವಿಷಯದಲ್ಲಿ ನಾವು ಬಹಳ ಧ್ಯಾನ ಮಾಡಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ 1ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಹೇಳ್ತದೆ, ನೀವು ಸುವಾರ್ತೆಯನ್ನು ಕೇಳಿದಾಗಲೇ ನಿಮಗೆ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿತು. ಇದನ್ನು ಅನೇಕ ಜನರು ನಾನಾ ರೀತಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಯಾರು ಏನು ಬೇಕಾದರೂ ಅರ್ಥ ಮಾಡಿಕೊಳ್ಳಿ. ನನಗೆ ಬಂದ ಪ್ರಕಟಣೆ ಪ್ರಕಾರ ಇದು ಅಭಿಷೇಕ. ಈಗ ಪವಿತ್ರಾತ್ಮನ ಅಭಿಷೇಕ ಉಂಟಾದಾಗ ಮಾತ್ರ ನಾವು ಪವಿತ್ರಾತ್ಮ ಭರಿತರಾಗದಿಲ್ಲ. ಈಗ ಪವಿತ್ರಾತ್ಮ ಭರಿತರಾಗುವುದು ಅಂದರೆ ಹೆಚ್ಚು ನಾವು ಪವಿತ್ರಾತ್ಮದಿಂದ ನಡೆಸಲ್ಪಡೋದು. ಇದನ್ನು ನಾನು ಸ್ಪಷ್ಟವಾಗಿ ಧ್ಯಾನ ಮಾಡಿದ್ದೇವೆ ನಾವು ದೇವರ ವಾಕ್ಯದ ಆಧಾರದಲ್ಲಿ. ಪವಿತ್ರಾತ್ಮನ ಅಭಿಷೇಕ ಬೇರೆ ಕಾರ್ಯ, ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದು ಬೇರೆ ಕಾರ್ಯ. ಪವಿತ್ರಾತ್ಮನ ಅಭಿಷೇಕ ನಾವು ಸುವಾರ್ತೆಯನ್ನು ಕೇಳಿದಾಗಲೇ ನಮಗೆ ಆಗಿ ಹೋಗಿದೆ. ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ. ಈಗ ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡಬೇಕಾದ್ರೆ ಏನು? ನಾವು ಇನ್ನೂ ಹೆಚ್ಚು ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡೋದು, ಅಥವಾ ನಾವು ಪವಿತ್ರಾತ್ಮನ ಆಳ್ವಿಕೆಗೆ ಒಳಗಾಗೋದು, ಅಥವಾ ಪವಿತ್ರಾತ್ಮನಿಂದ ನಾವು ಹೆಚ್ಚು ನಡೆಸಲ್ಪಡೋದು, ಪವಿತ್ರಾತ್ಮನ ಪರಿಶುದ್ಧತೆಯಲ್ಲಿ ನಾವು ಬೆಳೆಯೋದು. ಇದು ಪವಿತ್ರಾತ್ಮನ ವರದಿಂದ ತುಂಬುವುದು, ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದು ಅಂತ ಇಲ್ಲಿ ಯಾವ ಗೊಂದಲ ಕೂಡ ಇಲ್ಲ. ಆದ್ದರಿಂದ ಅನೇಕ ಜನರು ಏನು ತಿಳ್ಕೊಂಡಿದ್ದಾರೆ, ಪವಿತ್ರಾತ್ಮನ ಅಭಿಷೇಕ ಅಂದರೆ ಪ್ರಾರ್ಥನೆ ಮಾಡಿದಾಗ ಮಾತ್ರ ಬರ್ತದೆ, ಅದರಿಂದ ಅಭಿಷೇಕಕ್ಕಾಗಿ ಪ್ರಾರ್ಥನೆ, ಇದೆಲ್ಲ ಗೊಂದಲಗಳಿವೆ. ನಾವು ಯಾರು ಕೂಡ ಇದರಲ್ಲಿ ಸ್ಪಷ್ಟವಾಗಿ ನಮಗೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಇದನ್ನು ನೋಡಿದ್ದೇವೆ. ಆದ್ದರಿಂದ ನಾವು ಇದರ ವಿಷಯದಲ್ಲಿ ನಮ್ಮಲ್ಲಿ ಯಾವ ಗೊಂದಲಗಳು ಇರಬಾರದು. ಈಗ ಪವಿತ್ರ ಆತ್ಮನಿಂದ ನಾವು ನಡೆಸಲ್ಬಾರ್ದು. ವರಗಳ ವಿಷಯದಲ್ಲಿ ಕೂಡ ಅನೇಕರು ಏನು ಯೋಚಿಸ್ತಾರೆ, ವರಗಳಿದ್ದಾಗ ಮಾತ್ರ ಪವಿತ್ರಾತ್ಮನಿಂದ ತುಂಬಿದವರು, ಇಲ್ಲದ್ರೆ ಅಭಿಷೇಕ ಹೊಂದದವರಂತ ಯೋಚಿಸ್ತಾರೆ. ವರಗಳು ಸಭೆಯ ಒಳಿತಿಗಾಗಿ ಕೊಡಲ್ಪಟ್ಟದ್ದು, ಸಭೆಯ ಅನುಕೂಲಕ್ಕಾಗಿ ಕೊಡಲ್ಪಟ್ಟದ್ದು ಪವಿತ್ರಾತ್ಮನ ವರಗಳು. ಆದ್ದರಿಂದ ವಾಣಿಗಳನ್ನು ಆಡುವ ವರ ಇಲ್ಲದಿದ್ದ ಅವನು ಪವಿತ್ರಾತ್ಮ ಭರಿತನಾದವನಲ್ಲ ಅಂತ ಹೇಳಿ ಎಲ್ಲಿ ಕೂಡ ದೇವರ ವಾಕ್ಯದಲ್ಲಿ ಇಲ್ಲ. ಆದ್ದರಿಂದ ನಾವೆಲ್ಲರೂ ಪವಿತ್ರಾತ್ಮನ ಅಭಿಷೇಕ ಹೊಂದಿದವರು. ದೇವರು ನಮ್ಮನ್ನು ಹೆಚ್ಚು ಪವಿತ್ರಾತ್ಮನಿಂದ ತುಂಬಿಸಿ ಆತನು ಆ ಪವಿತ್ರಾತ್ಮನ ಹತೋಟಿಗೆ ಒಳಪಡಿಸಿ ನಮ್ಮನ್ನು ನಡೆಸುವ. ನಾವು ಎಷ್ಟು ಬೇಡ್ತೇವೆ ದೇವರಲ್ಲಿ, ಅಷ್ಟು ನಮ್ಮನ್ನು ಪವಿತ್ರಾತ್ಮನ ಆಳ್ವಿಕೆಗೆ ಒಳಪಡಿಸುತ್ತಾನೆ. ಈಗ ಇಲ್ಲಿ ಅದರಿಂದ ಈ ವಾಣಿಗಳನ್ನು ಆಡುವ ಗೊಂದಲ ನಮ್ಮ ಮಧ್ಯದಿಂದ ಸ್ಪಷ್ಟವಾಗಿ ಹೋಗಬೇಕು. ಅದಕ್ಕಾಗಿ ಈ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ನೋಡಿ, ಇಲ್ಲಿ ಪೌಲನು ಹೇಳ್ತಾನೆ, ನನಗೆ ಎಷ್ಟು ನಿಮಗಿಂತ ಹೆಚ್ಚು ವರ ಇದ್ದರೂ ಕೂಡ ನಾನು ಅದನ್ನು ಎಲ್ಲಿ ಕೂಡ ಆತನು ಉಪಯೋಗಿಸಿದ್ದು ನಾವು ಕಂಡುಬರೋದಿಲ್ಲ. ನೋಡಿ, ಅಲ್ಲಿ 23ನೇ ವಾಕ್ಯದಿಂದ ನೋಡಿ, ನಂಬುವವರಿಗೋಸ್ಕರವಾಗಿದೆ. ಹೀಗಿರುವಲ್ಲಿ ಸಭೆಯಲ್ಲಿ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವನು ಅಥವಾ ನಂಬಿಕೆ ಇಲ್ಲದವನು ಒಳಗೆ ಬಂದು ನೋಡಿ ನಿಮಗೆ ಹುಚ್ಚು ಹಿಡಿದಿದೆ ಎಂದು ಹೇಳುವುದಿಲ್ಲವೇ? ನೋಡಿ, ಆದರೆ ನೀವೆಲ್ಲರೂ ಪ್ರವಾದಿಸುತ್ತಿರಲು ಕ್ರಿಸ್ತನಂಬಿಕೆ ಇಲ್ಲದವನಾಗಲಿ ಆ ವರವಿಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿಯೆಂದು ಅರಿವು ಹೊಂದುವನು. ಎಲ್ಲರ ಮಾತಿನಿಂದ ಪರಿಶುದ್ಧನಾಗಿರುವನು. ಅವನ ಹೃದಯದ ರಹಸ್ಯಗಳು ಬಯಲಾಗುವು ಮತ್ತು ಅಡ್ಡಬಿದ್ದು ದೇವರನ್ನು ಆರಾಧಿಸಿ ದೇವರಿಗೆ ನಿಜವಾಗಿ ನಿಮ್ಮಲ್ಲಿದ್ದಾನೆಂದು ಪ್ರಚಾರಪಡಿಸುವನು. ನೋಡಿ, ಇಲ್ಲಿ ವಾಣಿಗಳನ್ನಾಡುವುದಕ್ಕಿಂತ ಪ್ರವಾದನೆ ವರಗಳಿದ್ದರೆ
ನಾವು ಆವಾಗ ಪ್ರವಾದಿಸುತ್ತೇವೆ. ಯಾರೋ ಒಬ್ಬನು ಪಾಪಿ ಅಲ್ಲಿ ಪಾಪ ಮಾಡಿದವನು ಇರ್ಬೋದು, ದೇವರು ಅಥವಾ ಅವನು ಯಾರೋ ತಪ್ಪು ಮಾಡಿದವರು ಇರ್ಬೋದು, ಅಥವಾ ಏನೋ ದುಷ್ಟ ಆಲೋಚನೆಗಳನ್ನು ಹೊಂದಿದ್ದರು. ಇದನ್ನು ಪ್ರವಾದನೆ ಮೂಲಕ ಹೇಳಿದ ಕೂಡಲೇ ಆ ವ್ಯಕ್ತಿಗೆ ಅದರ ಅರಿವು ಉಂಟಾಗಿ ಅವನು ಅಲ್ಲಿ ಕ್ಷಮಾಪಣೆ ಬೇಡಲಿಕ್ಕೆ ಅನುಕೂಲ ಆಗ್ತದೆ. ಓ, ದೇವರು ಇಲ್ಲಿ ಎಲ್ಲ ದೇವರಿಗೆ ಸಂಗತಿಗಳು ಗೊತ್ತಾಗ್ತವೆ ಎಂಬ ಒಂದು ಭಯ ಹುಟ್ಟಿ ಆತನು ದೇವರನ್ನು ಆರಾಧಿಸಲು ಸಾಧ್ಯವಾಗ್ತದೆ ಅಂತ ಪೌಲನು ಇಲ್ಲಿ ಪ್ರವಾದನೆ ವರದ ಹೆಚ್ಚು ಮಹತ್ವದ ವಿಷಯದಲ್ಲಿ ಹೇಳ್ತಾನೆ. ಆದ್ದರಿಂದ ಸಭೆಯಲ್ಲಿ ವಾಣಿಗಳನ್ನು ಆಡುವುದು ಅಷ್ಟು, ಇದು ಮುಂದಕ್ಕೆ ನಾವು ನೋಡೋಣ. ಹಾಗಾದರೇನು ಸಹೋದರರೇ, ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು, ಒಬ್ಬನು ಉಪದೇಶ ಮಾಡುವುದು, ಒಬ್ಬನು ತನಗೆ ಪ್ರಕಟವಾದುದನ್ನು ತಿಳಿಸುವುದು, ಒಬ್ಬನು ವಾಣಿಯನ್ನಾಡುವುದು, ಒಬ್ಬನು ಅದರ ಅರ್ಥ ಹೇಳುವುದು ಉಂಟಷ್ಟೇ. ನೀವು ಏನು ನಡೆಸಿದರೂ ಭಕ್ತಿವೃದ್ಧಿಗಾಗಿಯೇ ನಡೆಸಿರಿ. ನೋಡಿ, ಇಲ್ಲಿ ಸಭೆಯಾಗಿ ನಾವು ಕೂಡಿ ಬರುವಾಗ ಎಲ್ಲ ಕಾರ್ಯಗಳು ನಡೆಯಬೇಕು. ಒಬ್ಬನು ಬೋಧಿಸಬೇಕು, ಪ್ರವಾದನೆ ಹೇಳುವವನಿದ್ದರೆ ಪ್ರವಾದನೆ ಹೇಳಬೇಕು, ಒಬ್ಬನು ವಾಣಿಗಳನ್ನು ಆಡುವವನು ಕೂಡ ವಾಣಿಗಳನ್ನು ಆಡ್ಬೋದು. ಆದರೆ ಅಲ್ಲಿ ಅದಕ್ಕೆ ಒಂದು ಶರ್ತ ಇದೆ. ಅಲ್ಲಿ ಅದನ್ನು ಮುಂದಕ್ಕೆ ನೋಡೋಣ. ಎಲ್ಲವೂ ನಡೆಯಬೇಕು. ಎಲ್ಲರಿಗೆ, ಪ್ರತಿಯೊಬ್ಬರಿಗೆ ಈಗ ಹೊಸ ಒಡಂಬಡಿಕೆಯಲ್ಲಿ ಹಳೆಯ ಒಡಂಬಡಿಕೆ ಪ್ರಕಾರ ಸಭಾಮಂದಿರದಲ್ಲಿ ಆ ಯಾಜಕನು ಮಾತ್ರ ದೇವರ ಧರ್ಮಶಾಸ್ತ್ರವನ್ನು ಬೋಧಿಸುವುದು ಮತ್ತು ಇತರ ಧಾರ್ಮಿಕ ಕಾರ್ಯಗಳನ್ನು ಮಾತ್ರ ನಡೆಸುವುದು, ಆ ರೀತಿಯಾಗಿ ಇತ್ತು. ಆದರೆ ಇಲ್ಲಿ ಹೊಸ ಒಡಂಬಡಿಕೆ ಬಂದಾಗ ಅಲ್ಲಿ ಅಭಿಷೇಕ ಹೊಂದಿದವರು, ನಾವು ಎಲ್ಲರ ಅಭಿಷೇಕ ಹೊಂದಿದ್ದರಿಂದ ನಮಗೆ ಎಲ್ಲರಿಗೂ ಕೂಡ ಅದರಲ್ಲಿ ಪಾಲ್ಗೊಳ್ಳುವ ಅವಕಾಶ ಇದೆ. ನಾವು ಅನೇಕ ಬಾರಿ ಯೋಚಿಸ್ತೀವಿ, ಸೇವಕರಿಗೆ ಮಾತ್ರ ಅಂತಲ್ಲ, ಇಲ್ಲ, ಯಾರು ಕೂಡ ವಾಕ್ಯ ಬೋಧಿಸ್ಬೋದು. ಯಾರಿಗೆ ಪ್ರೇರಣೆ ಬಂದರೆ ನಾವು ವಾಕ್ಯ ಬೋಧಿಸ್ಬೋದು. ಖಂಡಿತವಾಗಿ ನಾನು ಅನೇಕರಿಗೆ ಹೇಳಿದ್ದೇನೆ, ನಿಮಗೆ ಅವಕಾಶ ಕೊಡ್ತೇವೆ, ನೀವು ವಾಕ್ಯ ಬೋಧಿಸಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ಅಥವಾ ತನಗೆ ಬಂದ ಪ್ರೇರಣೆಯಿಂದ ಮಾತಾಡಲಿಕ್ಕೆ, ಪ್ರವಾದನೆಗೆ ಏನಾದರೂ ಪ್ರಕಟಣೆಗಳು ವಾಕ್ಯದ ಆಧಾರದಲ್ಲಿ ಉಂಟಾದರೆ ಅದನ್ನು ಮಾಡಲಿಕ್ಕೆ, ವಾಣಿಗಳನ್ನು ಆಡುವುದು ಕೂಡ ಆಡ್ಬೋದು. ಆದರೆ ಅದರ ಅರ್ಥ ಹೇಳುವವನಿದ್ದರೆ ಮಾತ್ರ ಆ ವಾಣಿಗಳನ್ನು ಹಾಡಬೇಕಂತ ಇಲ್ಲಿ ಬರೆದಿದ್ದೆ. ನೋಡಿ, ಇಲ್ಲಿ ಭಕ್ತಿ ವೃದ್ಧಿಗಾಗಿ ನಡೆಸಿರಿ. ವಾಣಿಯನ್ನು ಆಡುವುದಾದರೆ ಇಬ್ಬರು ಅಥವಾ ಅವಶ್ಯ ಬಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಅರ್ಥ ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ, ತನ್ನೊಂದಿಗೂ ದೇವರೊಂದಿಗೂ ಮಾತನಾಡಿಕೊಳ್ಳಲಿ. ಪ್ರವಾದಿಗಳು ಇಬ್ಬರಾಗಲಿ ಮೂವರಾಗಲಿ ಮಾತಾಡಲಿ, ಮಿಕ್ಕದವರು ಕೇಳಿ ವಿವೇಚನೆ ಮಾಡಲಿ. ಕೂತಿರುವ ಮತ್ತೊಬ್ಬನಿಗೆ ಪ್ರಕಟಣೆ ಉಂಟಾದರೆ ಮೊದಲಿನವನು ಸುಮ್ಮನಾಗಲಿ. ನೀವೆಲ್ಲರೂ ಒಬ್ಬೊಬ್ಬರಾಗಿ ಪ್ರವಾದಿಸುವುದಕ್ಕೆ ಅಡ್ಡಿಯಿಲ್ಲ. ಹೀಗೆ ಮಾಡಿದರೆ ಎಲ್ಲರೂ ಕುಳಿತುಕೊಳ್ಳುವರು. ಎಲ್ಲರೂ ಎಚ್ಚರಿಕೆಯಿಂದ, ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿವೆ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣವಲ್ಲ. ನೋಡಿ, ಈಗ ಈ ವಾಣಿಗಳನ್ನು ಆಡುವುದು ಏನು ಮಾತಾಡ್ತಾರಂತ ಯಾರಿಗೂ ಗೊತ್ತಾಗೋದಿಲ್ಲ. ಇಷ್ಟು ಜನ ಸಭೆ ಸೇರುವಾಗ ಒಬ್ಬರು ತಮಗೆ ಗೊತ್ತಿಲ್ಲದ ಭಾಷೆಗಳಲ್ಲಿ ಏನೋ ಮಾತಾಡ್ತಾ ಇದ್ದಾರೆ. ಅದರಿಂದ ಸಭೆಗೆ ಭಕ್ತಿ ವೃದ್ಧಿಗೆ ಏನು ಪ್ರಯೋಜನ? ಅದಕ್ಕಾಗಿ ಪೌಲನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಇಂಥ ಗೊಂದಲಗಳು ಉಂಟಾಗ್ತವೆಂಬ ಆತ್ಮಪ್ರೇರಣೆಯಿಂದ ಮೊದಲೇ ಈ ಸಂಗತಿಗಳನ್ನು ಸ್ಪಷ್ಟವಾಗಿ, ಯಾಕೆಂದರೆ ಕೊರಿಂಥ ಸಭೆಯಲ್ಲಿ ನಾನು ತಿಳಿಯುವ ಪ್ರಕಾರ ಅಲ್ಲಿ ಇಂಥ ಸಂಗತಿಗಳು ನಡೆದಿರಬಹುದೇನೋ, ಅದಕ್ಕಾಗಿ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿದ್ದಾನೆ. ಅದರ ಅರ್ಥ ಹೇಳುವವನಿಲ್ಲದಿದ್ದರೆ ವಾಣಿಗಳನ್ನು ಆಡುವವನು ಸುಮ್ಮನಿರಬೇಕಂತ. ಯಾಕೆ? ಇತರರಿಗೆ ಅದರ ಅರ್ಥ ಗೊತ್ತಿಲ್ಲದಿದ್ದರೆ ಅದು ಗೊಂದಲಕ್ಕೆ ಕಾರಣ ಆಗ್ತದೆ ವಿನಃ ಯಾವ ಭಕ್ತಿ ವೃದ್ಧಿಗೆ ಅದರಿಂದ ಪ್ರಯೋಜನ ಇಲ್ಲ. ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಇದನ್ನು ಸ್ಪಷ್ಟವಾಗಿದೆ. ಈಗ ವಾಣಿಗಳನ್ನು ಆಡುವ ವಿಷಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ಅನೇಕ ಕಡೆ ನೋಡ್ತೇವೆ. ಈಗ ಅನೇಕ ಕಡೆ ವಾಣಿಗಳನ್ನು ಆಡ್ತಿದ್ದು, ಅದಕ್ಕಿಂತ ಸಭೆಯಲ್ಲಿ ಆಡ್ತಿದ್ದರಿಂದ ಕೆಲವರು ಯೋಚಿಸ್ಬೋದು. ಆದರೆ ನಾವು ಸ್ಪಷ್ಟವಾಗಿ ನೋಡಿ, ವಾಣಿಗಳನ್ನು ಆಡುವ ವಿಷಯದಲ್ಲಿ ನಾವು ಅಪೊಸ್ತಲ ಕೃತ್ಯದಲ್ಲಿ ಕೆಲವು ಸಂಗತಿಗಳನ್ನು ನೋಡ್ತೇವೆ. ಮೊದಲು ಪೆಂತೆಕೋಸ್ತ ದಿವಸದಲ್ಲಿ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿದ್ರು. ಅದು ವಾಣಿಗಳನ್ನು ಆಡೋದು ಅಂತ ಅಲ್ಲಿ ಬರೆದಿಲ್ಲ, ಆದರೆ ಅದನ್ನು ವಾಣಿ ಅಂತ ನಾವು ತಿಳ್ಕೊಳ್ಬಹುದು. ಯಾಕೆಂದರೆ ಅವರು ಒಂದು ಭಾಷೆಯಲ್ಲಿ ಮಾತಾಡ್ತಿದ್ದರು, ಅದು ಉಳಿದವರಿಗೆ ತಮ್ಮ ತಮ್ಮ ಭಾಷೆಯಲ್ಲಿ ಅದು ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು. ಇನ್ನೊಂದು ಅಧ್ಯಾಯ 4ನೇ ವಾಕ್ಯ ನೋಡಿ,
ಒಂದೊಂದಾಗಿ ಕೂತ್ಕೊಂಡು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದಕ್ಕೆ ಪ್ರಾರಂಭಿಸಿದರು. ನೋಡಿ, ಇಲ್ಲಿ ಅವರು ಪವಿತ್ರಾತ್ಮ ಭರಿತ, ಇದು ಪೆಂತೆಕೋಸ್ತ ದಿವಸದಲ್ಲಿ ನಡೆದ ಸಂಗತಿ. ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿದರು. ಮತ್ತು ಇಲ್ಲಿ ಒಂದು ಸ್ಪಷ್ಟ ಸಂಗತಿ ಇದೆ, ಆ ಮಾತಾಡಿದ ಭಾಷೆ, ಆ ಭಾಷೆ ಗೊತ್ತಿದ್ದವರಿಗೆ ಅಲ್ಲಿ ಅವರಿಗೆ ಸ್ಪಷ್ಟವಾಗಿ ಅದು ಅರ್ಥ ಆಗಿದೆ. ಬೇರೆ ಬೇರೆ ದೇಶಗಳಿಂದ ಬಂದ ಜನರಿದ್ದರು, ಅವರಿಗೆ ತಮ್ಮ ತಮ್ಮ ಭಾಷೆಗಳಲ್ಲಿ ಅದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಇಲ್ಲಿ ಗೊಂದಲಕ್ಕೆ ಯಾವ ಕಾರಣ ಇಲ್ಲ. ಆದ್ದರಿಂದ ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮ ನೋಡಿ ಇಲ್ಲಿ ಏನು ಬರೆಯಲಿದೆ, ಪವಿತ್ರಾತ್ಮ ಭರಿತರಾಗಿ ಅಂತ ಬರೆದಿದೆ, ಪವಿತ್ರಾತ್ಮ ಅಭಿಷೇಕ ಹೊಂದಿ ಅಂತ ಬರೆದಿಲ್ಲ. ಆ ಎರಡು ಘಟನೆಗಳು ಅಲ್ಲಿ ನಡೆದಿದ್ದವು ಪೆಂತೆಕೋಸ್ತ ದಿವಸದಲ್ಲಿ. ಒಂದು ಪವಿತ್ರಾತ್ಮನ ಅಭಿಷೇಕ ಮತ್ತು ಪವಿತ್ರಾತ್ಮಂದು ತುಂಬಿಸಲ್ಪಡುವುದು ಎರಡೂ ಕೂಡ ನಡೆದಿದ್ದವು. ಅವರು ಪವಿತ್ರಾತ್ಮ ಭರಿತರಾಗಿ ವಾಣಿಗಳನ್ನು ಹಾಡು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿದ್ದು, ಆದರೆ ಅವರಿಗೆ ಅರ್ಥ ಆಯಿತು. ಅದಕ್ಕಾಗಿ ಅದು ಸಭೆಯಲ್ಲಿ ಕೂಡಿ ಬರುವಾಗ ಅವರು ಅದನ್ನು ಆ ವರವನ್ನು ಉಪಯೋಗ ಮಾಡಿದ್ದಾರೆ. ಈಗ ವಾಣಿಗಳನ್ನಾಡುವವರು ಬೇರೆ ಬೇರೆ, ಅದು ಪ್ರೊಫೆಟಿಕ್ ಟಂಗ್ ಆಗೀಗೆ ಎಲ್ಲಂತ ತುಂಬ ಜನರು, ಕೆಲವರೆಲ್ಲ ಸೇವಕರು ಬೇರೆ ಬೇರೆ ಅರ್ಥ ಹೇಳ್ತಾರೆ. ನಮಗೆ ಯಾವುದು ಬೇಡ, ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ ದೇವರ ವಾಕ್ಯದಲ್ಲಿ. ಇಲ್ಲಿ ಅವರು ಆ ಭಾಷೆಯನ್ನು ಮಾತಾಡಿದ್ದು ಸ್ಪಷ್ಟವಾಗಿ ಅಲ್ಲಿ ಆ ಭಾಷೆ ಗೊತ್ತಿದ್ದವರಿಗೆ ಅದು ಅರ್ಥ ಆಗಿದೆ. ಇನ್ನೊಂದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಪೊಸ್ತಲ ಕೃತ್ಯದಲ್ಲಿ 19ನೇ ಅಧ್ಯಾಯ 6ನೇ ವಾಕ್ಯ. ಅಲ್ಲಿ ಪೌಲನು ಅವರಿಗೆ ನೋಡಿ, ಪೌಲನು ಅವರ ಮೇಲೆ ಕೈಗಳನ್ನಿಟ್ಟಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು ಮತ್ತು ಸುಮಾರು 12 ಮಂದಿ ಗಂಡಸಿದ್ದರು. ನೋಡಿ, ಇದು ಮೊದಲನೇ ಬಾರಿಗೆ ನಡೆದದ್ದು. ಪೌಲನು ಎಫೆಸದವರಿಗೆ ಹೋಗುವಾಗ ಅಲ್ಲಿ ಅವರಿಗೆ ಪವಿತ್ರಾತ್ಮನ ವರಗಳು ಇದೆ ಅಂತ ಸಂಗತಿ ಗೊತ್ತಿರಲಿಲ್ಲ. ನೋಡಿ, ನಾವು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ಸಂಗತಿಗಳು ಯಾವಾಗ ನಡೆದದ್ದು? ಯೇಸು ಕ್ರಿಸ್ತನು ಸ್ವರ್ಗಾರೋಹಣನಾದ ಮೇಲೆ ಅಪೋಸ್ತಲರ ಮೇಲೆ ಪೆಂತೆಕೋಸ್ತ ದಿವಸದಲ್ಲಿ ಪವಿತ್ರಾತ್ಮನು ಬಂದಾಗ ಎಲ್ಲರ ಮೇಲೆ ಬಂದಿತ್ತು. ಆಗ ನಡೆದ ಸಂಗತಿಗಳು. ಅಷ್ಟ ತನಕ ಪವಿತ್ರಾತ್ಮನು ಎಲ್ಲರ ಮೇಲೆ ಬರ್ತಾನೆ ಎಂಬ ಚಿಂತನೆ ಜನರಿಗೆ ಸ್ಪಷ್ಟವಾಗಿ ಇರಲಿಲ್ಲ. ಒಂದು. ಎರಡನೇದು, ದೇವರ ವಾಕ್ಯಗಳು ಎಲ್ಲರಿಗೂ ಗೊತ್ತಿರಲಿಲ್ಲ. ದೇವರ ವಾಕ್ಯಗಳು ಎಲ್ಲರ ಕೈಯಲ್ಲಿ ಇರಲಿಲ್ಲ. ಈಗ ನಮಗೆ ವಿದ್ಯಾಭ್ಯಾಸ ಇದೆ, ನಮಗೆ ಎಲ್ಲ ದೇವರ ವಾಕ್ಯಗಳು ಗೊತ್ತಿದ್ದರಿಂದ ಪವಿತ್ರಾತ್ಮನಿಂದ ಅಭಿಷೇಕ ಏನು, ಯಾವಾಗ ಪವಿತ್ರಾತ್ಮನ ಅಭಿಷೇಕ ಉಂಟಾಗ್ತದೆ, ಪವಿತ್ರಾತ್ಮನ ಅಭಿಷೇಕ ಹೇಗೆ ಉಂಟಾಗ್ತದೆ, ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದೇನು, ಇದು ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇರುವುದರಿಂದ ಈಗ ಅದನ್ನು ಒಂದು ಗುರುತಾಗಿ ಕೊಡಲ್ಪಡಲಿಲ್ಲ. ಆ ಸಮಯದಲ್ಲಿ ಆ ಜನರಿಗೆ ಅದನ್ನು ಅರ್ಥ ಆಗಲಿಕ್ಕೆ ಅಂತ ದೇವರು ಕೆಲವು ಗುರುತಾಗಿ ಕೊಡಲ್ಪಟ್ಟರು. ಈಗ ಇಲ್ಲಿ ನೋಡಿ, ಇನ್ನೊಂದು ನಾವು ಪವಿತ್ರ ಅನ್ಯ ಭಾಷೆಯಲ್ಲಿ ಮಾತಾಡಿದ್ದು ಅಥವಾ ವಾಣಿಗಳನ್ನಾಡುವ ವರವನ್ನು ನಾವು ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೇನೆ. ಅಲ್ಲಿ ನೋಡಿ, ವಾಣಿಗಳನ್ನಾಡಿದ್ದು ನಾವು ನೋಡ್ತೇವೆ. ಅಲ್ಲಿ ಪೇತ್ರನು, ಇಲ್ಲಿ ನೋಡಿ, ಅಲ್ಲಿ 19ನೇ ಅಧ್ಯಾಯದಲ್ಲಿ ಪೌಲನು, ಇಲ್ಲಿ 10ನೇ ಅಧ್ಯಾಯದಲ್ಲಿ ಪೇತ್ರನು. ಇಲ್ಲಿ ನೋಡಿ, ಇದರ ಮೊದಲು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಪೇತ್ರನು ಅನ್ಯರ ಬಳಿಗೆ ಸುವಾರ್ತೆ ಸಾರಲಿಕ್ಕೆ ಮೊದಲು ಹೋಗೇ ಇರಲಿಲ್ಲ. ಅವನಿಗೆ ಕನಸು ಬಿದ್ದದ್ದು, ಅಶುದ್ಧವಾದದ್ದು, ಇದು ಈ ಎಲ್ಲ ಸಂಗತಿಗಳು ನಡೆದ ಮೇಲೆ ಪೇತ್ರನಿಗೆ ಗಟ್ಟಿಯಾದ ಮನವರಿಕೆ ಆಗಬೇಕಂತ ಹೇಳಿ ಅಲ್ಲಿ ಪುನಃ ಈ ಕಾರ್ಯವನ್ನು ದೇವರು ಮಾಡಿದ್ದಾರೆ. ನೋಡಿ, ಅಲ್ಲಿ ಅನ್ಯ ಜನರಿಗೆ ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸುವುದಕ್ಕೆ ಪೇತ್ರನು ಅಪ್ಪಣೆ ಹೊಂದಿದ್ದು, ಅದರಲ್ಲಿ ಕೊರ್ನೇಲಿಯನ್ ಎಂಬವನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದಂತ ಹೇಳಿ. ಅದು ನೋಡಿ, ಇಲ್ಲಿ ಏನು, ಅನ್ಯ ಜನರಿಗೆ ಸುವಾರ್ತೆ ಸಾರಲಿಕ್ಕೆ. ಈಗ ನೋಡಿ, ಇಲ್ಲಿ ಅನ್ಯ ಜನರಿಗೆ ಸುವಾರ್ತೆ ಸಾರಲಿಕ್ಕೆ ಪೌಲನು ದೇವರಿಂದ ಪ್ರೇರಣೆಯನ್ನು ಹೊಂದಿದ್ದು ಕನಸಿನ ಮೂಲಕ ಅವನಿಗೆ ತಿಳಿದದ್ದು ಪೇತ್ರನು. ಅದಕ್ಕಾಗಿ ಈಗ ಇಲ್ಲಿ ನೋಡಿ, ನಾವು ಅವರಿಗೆ ಅಲ್ಲಿ ಕೆಲವು ಸಂಗತಿಗಳು ನಡೆಯುವುದಿಲ್ಲವಾದರೆ ಅದು ಅವರಿಗೆ ಮನದಟ್ಟಾಗಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕಾಗಿ ದೇವರು ಆ ಕಾರ್ಯಗಳನ್ನು ಅಲ್ಲಿ ನಡೆಸಿದ್ದರು. ಅವರು ಮೊದಲ ಬಾರಿಗೆ ಪೇತ್ರನು ಅವರಿಗೆ ಸುವಾರ್ತೆ ಸಾರಿದಾಗ ಅವರು ಪವಿತ್ರಾತ್ಮ ಭರಿತರಾಗಿ ಮತ್ತು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿ ಪವಿತ್ರಾತ್ಮ ಭರಿತರಾಗಿ 44ನೇ ವಾಕ್ಯದಿಂದ ನಾವು ನೋಡೋಣ. 44ರಿಂದ 46 ವಾಕ್ಯ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯಗಳನ್ನು ಕೇಳಿದವರೆಲ್ಲರೂ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು.
ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನರಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆ ಅಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಯಾಕೆಂದರೆ ಆಗ ಯಹೂದ್ಯರಿಗೆ ಇತರರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಉಂಟಾಗ್ತದೆ ಎಂದು ಇನ್ನೂ ಅವರಿಗೆ ಚಿಂತನೆ ಇರಲಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಅದಕ್ಕಾಗಿ ದೇವರು ಆ ಕಾರ್ಯವನ್ನು ಮಾಡಬೇಕಾಯಿತು. ಈಗ ಪೆಂತಕೋಸ್ ದಿವಸದಲ್ಲಿ ಅವರು ಬೇರೆ ಬೇರೆ ಭಾಷೆಗಳನ್ನು ಮಾತಾಡಿದಾಗ ಅಲ್ಲಿದ್ದ ಎಲ್ಲರಿಗೆ ಮನದಟ್ಟಾಯಿತು. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಬಂದ ಇತರರಿಗೂ ಕೂಡ ಇವರು ಪವಿತ್ರಾತ್ಮ ಭರಿತರಾಗಿದ್ದಾರೆಂದು ಮನದಟ್ಟಾಯಿತು ಆ ಕಾರ್ಯದ ಮೂಲಕ. ನೋಡಿ, ಒಂದು ಕಾರ್ಯ ನಡೆಯಿತಲ್ಲಿ. ಈಗ ಇಲ್ಲಿ ಪೇತ್ರನು ಪುನಃ ಅನ್ಯರಿಗೆ ದೇವರ ವಾಕ್ಯಗಳನ್ನು ನೋಡಿ, ಅಲ್ಲಿ ಏನು ಬರೆದಿದ್ದೆ 44ನೇ ವಾಕ್ಯ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯಗಳನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ಹೊರವು. ನೋಡಿ, ಈಗ ಯಾಕೆ ಅವರಿಗೆ ಮನದಟ್ಟಾಗಬೇಕಿತ್ತು, ಅನ್ಯರಿಗೂ ಮನದಟ್ಟು. ಅಷ್ಟು ಮಾತ್ರ ಅಲ್ಲ, ನೋಡಿಲ್ಲಿ ಯಹೂದ್ಯರು ನಂಬಿದ ಯಹೂದ್ಯರಿಗೆ ಅಷ್ಟೇ, ನಂಬಿದವರಿಗೂ ಕೂಡ ಇನ್ನೂ ಎಲ್ಲರ ಮೇಲೆ ಪವಿತ್ರಾತ್ಮ ಬರ್ತಾನೆಂಬ ಸರಿಯಾದ ಆಲೋಚನೆ ಇರಲಿಲ್ಲ ಅವರಿಗೆ. ಆ ಸರಿಯಾದ ಮನಸ್ಥಿತಿಯಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ. ಇವತ್ತು ಕೂಡ ಈ ಮನಸ್ಥಿತಿಯಲ್ಲಿದ್ದಾರೆ. ಅದಕ್ಕಾಗಿ ಅನೇಕರು ಇನ್ನು ಪವಿತ್ರಾತ್ಮನ ವರ, ಪವಿತ್ರಾತ್ಮನ ಅಭಿಷೇಕ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ, ಆ ಕಾರ್ಯವನ್ನು ಆ ದಿವಸ ದೇವರು ಮಾಡಿದ್ದು ಅವರಿಗೆ ಮನದಟ್ಟಾಗಲಿಕ್ಕೆ, ಅನ್ಯರಿಗೂ ಕೂಡ ಪವಿತ್ರಾತ್ಮನು ಕೊಡಲ್ಪಟ್ಟಿದೆ ಎಂಬ. ಆದ್ದರಿಂದ ನಾವು ಪವಿತ್ರಾತ್ಮನು ಸಿಗಲಿಲ್ಲ, ಪವಿತ್ರಾತ್ಮನ ಅವರಿಗೆ ಸಿಕ್ಕಿದೆ, ಇವರಿಗೆ ಸಿಕ್ಕಿದೆ ಅಂತಲ್ಲ, ಎಲ್ಲರಿಗೂ ಕೊಡಲ್ಪಟ್ಟಿದೆ. ಸ್ಪಷ್ಟವಾಗಿ ಇದರ ವಾಕ್ಯಗಳು ನೋಡಿ, ಆ ವಾಕ್ಯಗಳನ್ನು ಅವ್ರು ಕೇಳಿದಾಗ ಅಂತ ದೇವರ ವಾಕ್ಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಏನು ಹೇಳ್ತದೆ? ನೀವು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದಾಗ, ನೀವು ನಂಬಿದಾಗ, ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ನೀವು ನಂಬಿದಾಗ ನಿಮಗೆ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿತ್ತಂತ ಬರೆಯದಿದೆ. ಆದ್ದರಿಂದ ಇದು ಸ್ಪಷ್ಟವಾಗಿದೆ, ಇದರಲ್ಲಿ ಏನೂ ಗೊಂದಲ ಇಲ್ಲ ಆ ಸಮಯದಲ್ಲಿ. ಆದ್ದರಿಂದ ಅವರು ಆಗ ಅವರಿಗೆ ಮನದಟ್ಟಾಗಬೇಕು. ಅವ್ರಿಗೆ ಗೊತ್ತಿಲ್ಲ ಪವಿತ್ರಾತ್ಮನ ಅವರಲ್ಲಿ ಬಂದಿದೆ ಅಂತ ಹೇಳಿ. ಈಗ ನಮ್ಮಲ್ಲಿ ಗೊಂದಲಗಳು ಏನು? ನಾವು ಎಲ್ಲರೂ ಏನು ಯೋಚಿಸ್ತೇವೆ ಅಂದರೆ, ಪವಿತ್ರಾತ್ಮ ನಮ್ಮಲ್ಲಿ ಬಂದಾಗ ಒಂದು ಬದಲಾವಣೆ ಉಂಟಾಗ್ತದ. ಬದಲಾವಣೆ ಖಂಡಿತ ಉಂಟಾಗ್ತದೆ. ಏನು? ದೇವರು ನಮ್ಮನ್ನು ಪರಿಶುದ್ಧತೆಯಲ್ಲಿ ಬೆಳೆಸ್ತಾ ಹೋಗ್ತಾನೆ, ಆತ್ಮಿಕ ಸಂಗತಿಗಳೇ ಬೆಳೆಸ್ತಾನೆ. ಅದು ನಿಧಾನವಾಗಿ ನಡೆಯುವ ಸಂಗತಿ ನಮ್ಮ ಜೀವಿತದಲ್ಲಿ. ಅದನ್ನು ಒಂದೇ ಸಲ ನಮಗೆ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮ ನಮ್ಮ ಮೇಲೆ ಬಂದಾಗ ಏನಾದರೂ ಒಂದು ಅನುಭವ ಆಗೋದಿಲ್ಲ. ಅನುಭವ ಎಲ್ಲ ಜನರು ತಮ್ಮ ಮನಸ್ಸಿನ ಚಿಂತನೆಯಲ್ಲಿ, ತಮ್ಮ ಮನೋಭಾವನೆಯಲ್ಲಿ ಆಲೋಚನೆ ಮಾಡಿಕೊಂಡು ನಲಿದಾಡುವುದು ಈ ಎಲ್ಲ ಮಾಡ್ತಾರೆ. ಅದು ಭಾವನಾತ್ಮಕ ಸಂಗತಿಗಳು, ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇದನ್ನು. ಆದ್ದರಿಂದ ಅದಕ್ಕೆ ಏನು ವ್ಯತ್ಯಾಸ ಇಲ್ಲಿಲ್ಲ. ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ ಅಂತ ಹೇಳಿ ನಮ್ಮಲ್ಲಿ ನಾವು ಸರಿಯಾಗಿ ನೋಡಿದರೆ ನಮಗೆ ಆ ವಿಷಯಗಳು ಮನವರಿಕೆ ಆಗ್ತದೆ. ಹೇಗೆ? ದೇವರ ವಾಕ್ಯದಲ್ಲಿ ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ ಅಂತ ನಮಗೆ ಸ್ಪಷ್ಟವಾಗಿ ನಾವು ಸುವಾರ್ತೆ ಕೇಳಿದಾಗ ನಾವು ಅಂದುಕೊಳ್ಳಿ. ಈಗ ಏನು? ನಾವು ನಂಬಿಕೆಗೆ ಬಂದ ಮೇಲೆ ನಮ್ಮ ಹಳೆಯ ಜೀವಿತ ಹೇಗಿತ್ತು, ಈಗ ಹೇಗಿದೆ? ಆ ಬದಲಾವಣೆ ನಮಗೆ ಪವಿತ್ರಾತ್ಮನ ಅಭಿಷೇಕದಿಂದ ಉಂಟಾದದ್ದು. ಅದನ್ನು ಮನದಟ್ಟು ಮಾಡಬೇಕು. ಅದರಿಂದ ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ. ಹಾಗೆ ಅಂತ ಹೇಳುವ 100ಕ್ಕೆ 100 ಪರಿಶುದ್ಧತೆಯಲ್ಲಿ ನಮ್ಮಲ್ಲಿ ಒಂದೇ ಕ್ಷಣ ಬದಲಾಗ್ತದಂತ ನಾನು ಹೇಳುವುದಿಲ್ಲ. ಅದು ಹಂತ ಹಂತವಾಗಿ, ಇದನ್ನು ನಾನು ಸ್ಪಷ್ಟವಾಗಿ ನಿಮಗೆ ಅದನ್ನು ಎಲ್ಲ ತಿಳಿಯಪಡಿಸಿದ್ದೇನೆ ವಾಕ್ಯದ ಮೂಲಕ. ಹಂತ ಹಂತವಾಗಿ ನಡೀತದೆ. ಆದ್ದರಿಂದ ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ. ಆದ್ದರಿಂದ ವಾಣಿಗಳನ್ನಾಡುವುದು ಪವಿತ್ರಾತ್ಮನ ಅಭಿಷೇಕಕ್ಕೆ ಒಂದು ಗುರುತೆಂಬ ಒಂದು ಮನೋಭಾವನೆಯಿಂದ, ನಾವು ಭ್ರಮೆಯಿಂದ ನಾವು ಪ್ರತಿಯೊಬ್ಬರು ಹೊರಗೆ ಬರಬೇಕು. ಮತ್ತು ಅದು ಸಭೆಯಲ್ಲಿ ಉಪಯೋಗ ಮಾಡುವ ವರ ಅಲ್ಲ. ಅವನು ದೇವರೊಂದಿಗೆ ಮಾತಾಡಲಿ. ಮತ್ತೆ ಬೇಕಾದರೆ ನೋಡಿ, ಅಲ್ಲಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 14ನೇ ಅಧ್ಯಾಯದಲ್ಲಿ ನೋಡಿ, ಅಲ್ಲಿ ಮತ್ತೆ ಏನು ಹೇಳ್ತದೆ ಅಂತ ಹೇಳಿ ಕೊನೆಯ ಭಾಗದಲ್ಲಿ ನೋಡಿ. ಗಲಿಬಿಲಿಗೆ ದೇವರು ಯಾವಾಗಲೂ ಗಲಿಬಿಲಿ ಕಾರಣ ಅಲ್ಲ. ಅನ್ಯ ಭಾಷೆ ಮಾತಾಡೋದು, ಹೊರಲಾಡೋದು, ಈ ಎಲ್ಲ ಎಂಥ ಗಲಿಬಿಲಿಗಳು ಇವತ್ತು ಸಭೆಯಲ್ಲಿ ನಡೀತಾ ಇದೆ. ಅದಕ್ಕಾಗಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವಜನರು ಎಲ್ಲ ಸಭೆಗಳು ಮರ್ಯಾದೆ ಪ್ರಕಾರ ನೋಡಿ, ಮರ್ಯಾದೆಯಿಂದ ಎಲ್ಲ ಸಂಗತಿಗಳು ನಡೆಯಬೇಕಂತ ಬರೆಯಲ್ಪಟ್ಟಿದೆ. ನೀವರು ಒಬ್ಬೊಬ್ಬರಾಗಿ ಪ್ರವಾದಿಸುವವರು ಕೂಡ ಒಬ್ಬೊಬ್ಬರಾಗಿ, ಎಲ್ಲರೂ ಪ್ರವಾದಿಸುವುದಲ್ಲ. ಎಲ್ಲ ಕಾರ್ಯಗಳು ಒಂದು ಅಚ್ಚುಕಟ್ಟಾಗಿ ಸಭೆಯಲ್ಲಿ ನಡೆಯಬೇಕು. ಎಲ್ಲರಿಗೂ ಅವಕಾಶ ಇದೆ. ಇಲ್ಲಿ ನೋಡಿ, ದೇವರ ವಾಕ್ಯದಲ್ಲಿ ಏನು ಹೇಳ್ತಾನೆ? ಬೋಧಿಸುವವನು ಬೋಧಿಸಲಿ, ಪ್ರವಾದನೆ ಮಾಡುವವನು ಪ್ರವಾದನೆ ಮಾಡಲಿ, ವಾಣಿಯ ಅರ್ಥ ಹೇಳುವವನಿದ್ದರೆ ವಾಣಿಗಳನ್ನಾಡಲಿ, ಅದು ಕೂಡ 2 ಮತ್ತು 3 ಇಲ್ಲದೆ. ಮತ್ತು
ಪ್ರವಾದನೆಯನ್ನು ವಿವರಿಸಿ ಹೇಳುವುದು ಕೂಡ ಉಂಟು. ಆ ತಪ್ಪು ಪ್ರವಾದನೆ ಆದರೆ ಅದನ್ನು ತಿಳಿಪಡಿಸಲಿಕ್ಕೆ ಕೂಡ ಸಭೆಯಲ್ಲಿ ಒಬ್ಬನಿಗೆ ಅಧಿಕಾರ ಇದೆ. ನೋಡಿ, ಅರ್ಥ ಹೇಳುವವನು ಉಂಟಷ್ಟೇ, ಎಲ್ಲ ಉಂಟು, ಪ್ರತಿಯೊಬ್ಬರಿಗೆ ಅಲ್ಲಿ ಅವಕಾಶ ಉಂಟು. ಆದರೆ ಇವತ್ತು ಎಷ್ಟು ಸೇವಕರು ಎಲ್ಲರಿಗೆ ಅವಕಾಶ ಕೊಡ್ತಾರೆ? ಯಾರಿಗೂ ಕೊಡುತ್ತಿಲ್ಲ. ಎಲ್ಲ ತಾವೇ ಗೊತ್ತಿದ್ದಾಗೆ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಅದು ಅವರವರಿಗೆ ಬಿಟ್ಟದ್ದು, ನಮಗೆ ಏನು ಗೊತ್ತಿಲ್ಲ. ನಾವು ಅದರ ವಿಷಯದಲ್ಲಿ ಏನು ಮಾತಾಡೋದಿಲ್ಲ. ಆದರೆ ಎಲ್ಲವನ್ನು ಮಾಡಲಿಕ್ಕೆ ಸಭೆಯಾಗಿ ಸೇರಿ ಬರುವಾಗ ಅವಕಾಶ ಇದೆ. ಕೆಲವರಿಗೆ ಗೊತ್ತಿಲ್ಲದ ಸಂಗತಿಗಳನ್ನು ಕೇಳ್ಬೋದು. ಒಬ್ಬರಿಗೆ ಉಂಟಾದ ಪ್ರಕಟಣೆ ಇನ್ನೊಬ್ಬರು ಹೇಳ್ಬೋದು. ಪ್ರವಾದನೆ ಉಂಟಾದರೆ ಪ್ರವಾದನೆ ಹೇಳ್ಬೋದು. ಅನ್ಯ ಭಾಷೆ ಮಾತಾಡುವವನು ಮಾತಾಡ್ಬೋದು. ಅರ್ಥ ಹೇಳುವವನಿದ್ದರೆ ಮಾತ್ರ ಮಾತಾಡಬೇಕು. ಬಹಳ ಅಗತ್ಯವಾಗಿ ಈ ಸಂಗತಿಗಳು ಎಲ್ಲ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ಯಾರು ಕೂಡ ಗೊಂದಲಕ್ಕೆ ಕಾರಣ ಆಗುವುದಲ್ಲ. ಈಗ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡೋದು ಅಥವಾ ಪವಿತ್ರಾತ್ಮನಿಂದ ಪ್ರಾರ್ಥನೆ ಮಾಡಲಿಕ್ಕೆ ಏನು ಮಾಡಬೇಕೆಂಬ ನಾವು ದೇವರಲ್ಲಿ ಬೇಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಯಾಕೆಂದರೆ ನಾವು ಲೂಕನ ಸುವಾರ್ತೆಗೆ ಹೋಗೋಣ. ಅಲ್ಲಿ 11ನೇ ಅಧ್ಯಾಯ 13ನೇ ವಾಕ್ಯ ತೆಗೀರಿ. ಯೇಸು ಸ್ಪಷ್ಟವಾಗಿ ಇದನ್ನು ನಮಗೆ ಹೇಳಿದ್ದಾನೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ನೇ ವಾಕ್ಯ ನಾವು ನೋಡೋಣ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ನೋಡಿ ಅಲ್ಲಿ ಮೇಲಿಂದ ಎಲ್ಲ ಸಂಗತಿಗಳನ್ನು ಅಲ್ಲಿ ಯೇಸು ಹೇಳ್ತಾನೆ. ನೋಡಿ, ಅಲ್ಲಿ ಬೇಡಿಕೊಳ್ಳುವವನು ಪ್ರತಿಯೊಬ್ಬನು ಹೊಂದುವನು, ಪ್ರತಿಯೊಬ್ಬನು ಬೇಡಿಕೊಳ್ಳುವವನು ಹೊಂದುತ್ತಾನೆ, ತಟ್ಟುವವನಿಗೆ ತೆರೆಯಲ್ಪಡುವುದು. ತಟ್ಟುವುದೆಂದರೆ ಏನು? ದೇವರ ವಾಕ್ಯದ ಧ್ಯಾನ, ಗೂಢಾರ್ಥಗಳು. ದೇವರೇ ಇದು ನನಗೆ ತಿಳಿಯಪಡಿಸುವುದು, ತೆರೆಯಲ್ಪಡ್ತದೆ. ವಾಗ್ದಾನ ಉಂಟು, ಸ್ಪಷ್ಟವಾಗಿ ದೇವರ ಜ್ಞಾನದ ಭಂಡಾರವೇ ತೆರೆಯಲ್ಪಡ್ತದೆ. ನೋಡಿ, ಅಲ್ಲಿ ಇದೆಲ್ಲ ಪಟ್ಟಿದ್ದಾರೆ. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು. ಏನು ಹುಡುಕುವುದು? ಹುಡುಕುವುದು ಸಿಕ್ಕುವುದರಿಂದ ಲೌಕಿಕಲ್ಲೇ ನಮ್ಮದು ಎಲ್ಲಿಯಾದರೂ ಬಿದ್ದೋದು ಸಂಗತಿ, ಪ್ರಾರ್ಥನೆ ಮಾಡಿದವರು ಸಿಗ್ತದೆ, ಅದು ಬೇರೆ ಇದ್ದಿ. ಆದರೆ ಇಲ್ಲಿ ಏನು? ಇಲ್ಲಿ ಹುಡುಕುವುದಂದರೆ ದೇವರ ವಾಕ್ಯದಲ್ಲಿ ದೇವರ ಪ್ರಕಟಣೆಗಳನ್ನು ಹುಡುಕುವುದು. ಅದು ಯಾಕೆಂದರೆ ಎಲ್ಲ ಸಂಗತಿಗಳು ಇಲ್ಲಿ ಆತ್ಮಿಕ ಸಂಗತಿಗಳು ಬರೆಯಲ್ಪಟ್ಟಿವೆ. ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವರು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತೆತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡನಲ್ಲವೇ ಅಂತ ಬರೆದು. ನೋಡಿ, ಇಲ್ಲಿ ವಾಗ್ದಾನ ಇದನ್ನಿದೆ. ಈ ವಾಕ್ಯವನ್ನು ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ನಾವು ಬೇಡಿದರೆ ದೇವರು ನಮಗೆ ಪವಿತ್ರಾತ್ಮ ವರಗಳನ್ನು ಕೊಡ್ತಾನೆ. ನಮ್ಮಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ, ಪವಿತ್ರ ಪ್ರವಾದನೆ ವರ ಬೇಕು ನಮಗೆ. ಅನ್ಯ ಭಾಷೆಯಲ್ಲಿ ಮಾತಾಡೋರು ಕೂಡ ಬೇಕು. ಆದರೆ ಅನ್ಯ ಭಾಷೆಯಲ್ಲಿ ಮಾತಾಡೋ ಅವರವರು ದೇವರೊಂದಿಗೆ ಅದರ ಒಟ್ಟಿಗೆ ಅದರ ಅರ್ಥ ಹೇಳುವ ವರವನ್ನು ಕೂಡ ಬೇಡಿಕೊಳ್ಳಬೇಕು. ಈ ಎಲ್ಲ ಸಂಗತಿಗಳು ಸ್ಪಷ್ಟವಾಗಿ ನಡೆಕೊಳ್ಳಿ. ಇಲ್ಲಿ ನೋಡಿ, ನಾವು ದೇವರನ್ನು ಬೇಡಬೇಕು. ದೇವರೇ ನಮಗೆ ಸಹಾಯ ಮಾಡು, ಹೆಚ್ಚೆಚ್ಚು ಪವಿತ್ರಾತ್ಮನ ಬಲದಿಂದ ನಮಗೆ ತುಂಬು. ಮತ್ತು ನಾವು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನೇ ನೀನು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಂತ ಬೇಕು. ನೋಡಿ, ನನಗೆ ಗೊತ್ತಿಲ್ಲ, ನಾನು ರಕ್ಷಣೆಗೆ ಬಂದ ಮೇಲೆ ಮೊದಲು ನನ್ನ ಪ್ರಾರ್ಥನೆಗಳು ಹೇಗಿದ್ದವು, ಇವತ್ತು ನನ್ನ ಪ್ರಾರ್ಥನೆಗಳು ಎಷ್ಟೋ ಮಟ್ಟಿಗೆ ಬದಲಾಗಿದೆ ಅಂದರೆ, ಮೊದಲು ನಮಗೆ ಈಗ ಎಲ್ಲ ನಮ್ಮ ಪ್ರಾರ್ಥನೆಗಳು ವಾಕ್ಯಕ್ಕೆ ಅನುಗುಣವಾಗಿ ನಡೆಯಲ್ಪಡ್ತದೆ. ಇದೆಲ್ಲ ಹೇಗೆ ಸಾಧ್ಯ ಆಗಿದೆ? ನಾವು ಪವಿತ್ರಾತ್ಮನಿಂದ ಹೆಚ್ಚು ತುಂಬಲ್ಪಟ್ಟಾಗ. ದೇವರ ವಾಕ್ಯದಲ್ಲಿ ನೋಡಿ, ಪವಿತ್ರಾತ್ಮನಿಂದ ತುಂಬಲ್ಪಡುವಾಗ ಅದರ ವಿಷಯದಲ್ಲಿ ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ದೇವರ ವಾಕ್ಯದ ಜ್ಞಾನದಿಂದ ತುಂಬಲ್ಪಡುವುದು ಕೂಡ ಅದನ್ನು ನಾವು ನೋಡಿದ್ದೇವೆ. ಎಲ್ಲ ಒಂದೇ. ಪವಿತ್ರಾತ್ಮನಿಂದ ತುಂಬಲ್ಪಡೋದು ಮತ್ತು ದೇವರ ವಾಕ್ಯದಿಂದ ತುಂಬಲ್ಪಡೋದು ಎರಡೂ ಒಂದೇ. ದೇವರ ವಾಕ್ಯದ ಮೂಲಕ ನಮಗೆ ಜ್ಞಾನ ಉಂಟಾಗ್ತದೆ ಮತ್ತು ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡಲು ಅನುಕೂಲ ಆಗ್ತದೆ. ಆದ್ದರಿಂದ ದೇವರಲ್ಲಿ ಬೇಡಿದರೆ ದೇವರು ನಮಗೆ ಖಂಡಿತವಾಗಿ ಈ ವಾರಗಳನ್ನು ಕೊಡ್ತಾನೆ. ನಾವು ಪ್ರತಿಯೊಬ್ಬರು ಹೆಚ್ಚು ಪವಿತ್ರಾತ್ಮನಿಂದ ತುಂಬಿಸಲ್ಪಡಲಿಕ್ಕೆ ನಾವು ದೇವರೊಂದಿಗೆ ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರತಿಯೊಂದು ಪ್ರಾರ್ಥನೆಯ ಜೀವಿತವನ್ನು ನಾವು ಪವಿತ್ರಾತ್ಮನಿಗೆ ಒಪ್ಪಿಸಿ ಪವಿತ್ರಾತ್ಮನ ಸಹಾಯವನ್ನು ಕೇಳಿದಾಗ ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ನಮ್ಮ ಪ್ರಾರ್ಥನೆಗಳು ವಾಕ್ಯದಿಂದ ತುಂಬಿಕೊಂಡಿರ್ತವೆ. ನಮ್ಮ ಪ್ರಾರ್ಥನೆಗಳು ಮತ್ತು ಎಲ್ಲವೂ ವಾಕ್ಯಕ್ಕೆ
ಅನುಗುಣವಾಗಿ ನಮ್ಮ ಪ್ರಾರ್ಥನೆಗಳು ಇರ್ತವೆ. ನಾವು ಹಣ ಕೊಡು, ನಾವು ಮನೆ ಕೊಡು, ಈ ಎಲ್ಲ ಪ್ರಾರ್ಥನೆಗಳು ಬರುವುದೇ ಇಲ್ಲ ನಮ್ಮಲ್ಲಿ. ದೇವರಿಗೆ ನಮ್ಗೆ ಗೊತ್ತುಂಟು ಏನು ಯಾವಾಗ ಕೊಡಬೇಕಂತ. ಲೌಕಿಕ ಆಲೋಚನೆ, ಲೌಕಿಕ ಆಶೀರ್ವಾದ ಖಂಡಿತ ದೇವರು ಕೊಡ್ತಾರೆ ಆ ಸಮಯಕ್ಕೆ. ಆದರೆ ನಮ್ಮ ಪ್ರಾರ್ಥನೆಗಳು ಆ ರೀತಿಯಾಗಿ ನಡ್ಕೊಳ್ತದೆ ಎಲ್ಲಿ ಪವಿತ್ರಾತ್ಮ ಬರೀತಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಕೂಡ ನಾವು ಪ್ರಾರ್ಥನಾ ಜೀವಿತದಲ್ಲಿ ಪವಿತ್ರಾತ್ಮನ ಸಹಾಯವನ್ನು ಬೇಡಿ ಪವಿತ್ರಾತ್ಮ ಬರಿತರಾಗಿ ಪವಿತ್ರಾತ್ಮನಿಂದ ನಾವು ಪ್ರಾರ್ಥನೆಯಲ್ಲಿ ನಡೆದುಕೊಂಡು ಹೋದರೆ ನಮ್ಮ ಪ್ರಾರ್ಥನೆಗೆ ಬೇಗನೆ ಫಲ ಸಿಗ್ತದೆ, ನಮ್ಮ ಪ್ರಾರ್ಥನೆಗಳು ಫಲದಾಯಕವಾಗ್ತದೆ. ಆದ್ದರಿಂದ ಈ ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ದೇವರ ವಾಕ್ಯದಲ್ಲಿ ನಮಗೆ ಇರುತ್ತೆ. ಇನ್ನೊಂದು ಬೇಕಾದರೆ ವಾಕ್ಯ ಇದೆ, ನಾವು ಯೋಹಾನನ ಸುವಾರ್ತೆಯಲ್ಲಿ ನಾವು ಬೇಡಿದರೆ ದೇವರು ನಮಗೆ ನೋಡಿ, ಬೇಕಾದರೆ ನೋಡಿ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯದಿಂದ ನೋಡಿ. ನೋಡಿ ಅಲ್ಲಿ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಅವನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ನೋಡಿ, ಯಾರು ಸಹಾಯಕನು? ಪವಿತ್ರಾತ್ಮನು. ಸದಾಕಾಲ ಇಲ್ಲಿ ಬರೆಯಲಿಲ್ಲ, ಕೆಲವೇ ಸಮಯದಲ್ಲಿ ಇರ್ತಾನೆ, ನೀವು ಪಾಪ ಮಾಡಿದಾಗ ಅವನು ಬಿಟ್ಟು ಹೋಗ್ತಾನಂತ ಕೂಡ ಬರೆಯಲಿಲ್ಲ. ಇಲ್ಲಿ ಸದಾಕಾಲ ಇರಲಿಕ್ಕೆ ಕೊಡುವನು. ಆದರೆ ಒಂದು ಭಾಳ ಜಾಗ್ರತೆ ಇರಬೇಕು. ನಾವು ಪವಿತ್ರಾತ್ಮ ಅಭಿಷಿಕ್ತರಾದವರು ಪಾಪ ಮಾಡಿದರೆ ಪವಿತ್ರಾತ್ಮನು ನೊಂದಲ್ಪಡ್ತಾನೆ. ಮತ್ತು ಪವಿತ್ರಾತ್ಮನು ನೊಂದಲ್ಪಡ್ತಾನೆ. ಆಗ ಪವಿತ್ರಾತ್ಮನು ನಮ್ಮಲ್ಲಿ ಹೆಚ್ಚು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಿಳಿತಲ್ಲ, ಪವಿತ್ರಾತ್ಮನ ಬಿಟ್ಟು ಹೋಗ್ತಾನೆ ಬರಲಿಲ್ಲ, ಸದಾಕಾಲ ಇರಲಿಕ್ಕೆ ನಿಮಗೆ ಕೊಡುವನಂತೇಳಿ. ನಮಗೆ ಪವಿತ್ರಾತ್ಮನ ಅಭಿಷೇಕ ಸದಾಕಾಲ ಇರಲಿಕ್ಕೆ ದೇವರು ಕೊಟ್ಟದ್ದು. ಆದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾವು ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಇದ್ದಾನೆ ಎಂಬ ದೃಢವಾದ ಚಿಂತನೆಯಿಂದ ನಾವು ನಡೆಯುವ ಪ್ರತಿಯೊಂದು ಹೆಜ್ಜೆ ಕೂಡ ಅಷ್ಟು ದೇವರ ಭಯದಲ್ಲಿ ನಾವು ಜೀವಿಸಬೇಕಾಗ್ತದೆ. ಅದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ನಾವು ಯಾವತ್ತೂ ಪವಿತ್ರಾತ್ಮನ ನೊಂದಿಸಬಾರದು. ನಾವು ಪವಿತ್ರಾತ್ಮ ಅಭಿಷಿಕ್ತರಾಗಿ ಪಾಪದಲ್ಲಿದ್ದರೆ ಪವಿತ್ರಾತ್ಮನ ನೊಂದಲ್ಪಡ್ತಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಈ ವಾಕ್ಯಗಳ ಮೂಲಕ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ. ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಯು ಹೆಚ್ಚು ಫಲದಾಯಕವಾಗಿ ದೇವರ ಆತ್ಮಿಕ ಸಂಗತಿಗಳಲ್ಲಿ ಬೆಳೀಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ